ಕ್ಲಚ್ ನಿಧಾನಕ್ಕೆ ಬ್ರೇಕ್ ಬಿಡು. ಸ್ಟೀರಿಂಗ್ ಲೆಫ್ಟ್ ಕಟ್ ಮಾಡು, ಫುಲ್ ಕಟ್ ಮಾಡು. ರೋಡಲ್ಲೇ ಹೋಗು, ಯಾವ ಸೈಡಿಗೆ ಬರ್ತಿದ್ಯಾ ಪ್ರೀತಿ? 15 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀವಿ. ಅನ್ಕೊಂತಾರೆ ಟ್ರಿಪಲ್ ರಶ್ ಬೈಕರು ಅವ್ರ ಹೆಂಡ್ತಿನೂ ಓಡಿಸ್ತಾರೆ. ಸ್ವಲ್ಪ ಮೂವ್ ಮಾಡು, ಹಂಗೆ ಬ್ರೇಕ್ ಹೊತ್ತಿರ್ಬೇಡ. ಸ್ಟೀರಿಂಗ್ ಫುಲ್ ತಿರುಗಿಸು. ಹೋಗು ಈಗ. ಟ್ರಿಪಲ್ ರಶ್ ಡ್ರೈವಿಂಗ್ ಸ್ಕೂಲ್ ಅಂತ ಡೈರೆಕ್ಟ್ ಆಗಿ 0 to 100 ಹೆಂಗ್ ಹೋಗೋದು ಅಂತ ಹೇಳ್ಕೊಡ್ತೀವಿ ಫಸ್ಟು. ಸೊ ಸ್ನೇಹಿತರೆ, ಫೈನಲಿ ವಿ ಆರ್ ಔಟ್ ಆನ್ ದ ಡ್ರೈವ್. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಇಬ್ಬರಿಗೆ ಟ್ರಿಪಲ್ ರಶ್ ಡ್ರೈವಿಂಗ್ ಸ್ಕೂಲ್ ಅಂತ ಹಿಂದೆ ಒಬ್ರು ಕ್ಯಾಂಡಿಡೇಟ್ ಇದ್ದಾರೆ, ನಮ್ಮ ತಂದೆ, ಈ ಕಡೆ ವೈಫ್ ಇದ್ದಾರೆ. ಸೊ ಇಬ್ರಿಗೂ ಟ್ರಿಪಲ್ ರಶ್ ಡ್ರೈವಿಂಗ್ ಸ್ಕೂಲಿಂದ ಡ್ರೈವಿಂಗ್ ಹೇಳ್ಕೊಡೋದಕ್ಕೆ ಕರ್ಕೋಗ್ತಾ ಇದ್ದೀನಿ. ಏನಪ್ಪ ನಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ 0 to 100 ಹೆಂಗೆ ಹೋಗೋದು ಅಂತ ಹೇಳ್ಕೊಡ್ತೀವಿ ಫಸ್ಟು. ಆಮೇಲೆ ಬ್ರೇಕ್ ಹಿಡಿಯೋದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ನಮ್ಮ ಊರ ಹತ್ರನೇ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ಖಾಲಿ ಇದೆಯಾ ನೋಡೋಣ. ನೋಡಿಬಿಟ್ಟು ಫಸ್ಟು ಒಂದ್ಸಲ ಇಬ್ಬರಿಗೂ ಆ್ಯಕ್ಚುಲಿ DL ಇರೋ ಕ್ಯಾಂಡಿಡೇಟ್ಗಳು ಇಬ್ಬರೂ ಲೈಟ್ ಮೋಟಾರ್ ವೆಹಿಕಲ್ಸು ಅಂತ ಕಾರ್ಸ್ಗೆ ಸ್ಕೂಟರ್ಸ್ಗೆಲ್ಲ. ಬಟ್ DL ತೊಗೊಂಡಿದ್ದಾರೆ. ನಮ್ಮ ಇಂಡಿಯನ್ ಸಿಸ್ಟಮ್ ಗೊತ್ತಲ್ಲ, ಪ್ರಾಪರಾಗಿ ಡ್ರೈವಿಂಗ್ ಬರಲ್ಲ ಅಂದರೂ DL ಸಿಕ್ಕಿದೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ. ಸೊ ನಾವಿವತ್ತು ಅದನ್ನು ಫುಲ್ಲು ಪರ್ಫೆಕ್ಟ್ ಮಾಡಿಸಿ 0 to 100 ಮಾಡಿಸ್ತೀವಿ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಸೊ ನೋಡಿ, ಮೋಸ್ಟ್ಲಿ ಇಲ್ಲೇ ಅಲ್ಲ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ದು ಅಪ್ಪ, ಇಲ್ಲೇ ನಮ್ಮ ಪಿರಿಯಾಪಟ್ಟಣಕ್ಕೆ ಸಿದ್ದರಾಮಯ್ಯ ಬಂದಿರೋದು. ನೋಡಿ ಎಷ್ಟು ಕಸ ಮಾಡಿ ಗಲೀಜು ಮಾಡೋಗಿದ್ದಾರೆ. ನಿಜ, ಇದೆಲ್ಲ ನೋಡಿದಾಗ ನಮ್ಮ ಜನ, ಈ ಪಾಲಿಟಿಷಿಯನ್ಸ್ ಬಂದಾಗ್ಲೇನೆ ಅವರೇನೆ ಕ್ಲೀನ್ ಮಾಡಿಸಿಲ್ಲ ಜಾಗಗಳು ಅಂದ್ರೆ ಎಷ್ಟು ಹಾಳಾಗತ್ತೆ ಇಮ್ಯಾಜಿನ್ ಮಾಡಿ. ಪೂರ್ತಿ ಕಚಡ ಗಲೀಜು ಇದೆ ಇಲ್ಲಿ ಎಲ್ಲ ಇದೇ ಹಣೆ ಬರೋ. ಪಾಲಿಟಿಷಿಯನ್ಸ್ ಬರ್ತಾರೆ, ವಿಸಿಟ್ ಆಗ್ತಾರೆ, ಮಾತಾಡ್ತಾರೆ, ಒಂದು ಕ್ಲೀನ್ ಮಾಡಿಸಲ್ಲ. ನಮ್ಮೂರ ಮೇಲೆ ಒಂದು ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗಿರೋದು. ಏನೋ ವೆಂಕಟೇಶ್ವರ ಹಿಂಗೆ ಆಗ್ಬಿಟ್ರೆ ಅಟ್ಲೀಸ್ಟ್ ಒಂದು ಕ್ಲೀನ್ ಮಾಡಿಸಿ, ಇಷ್ಟೊಳ್ಳೆ ಜಾಗಗಳನ್ನ ಹಾಳು ಮಾಡಿದ್ರೆ ಬೇಜಾರಾಗುತ್ತೆ. ಸ್ವಚ್ಛ ಭಾರತ ಅಂತೀವಿ, ಅಟ್ಲೀಸ್ಟ್ ಒಂದು ಕ್ಲೀನು ನಾವು ಇನ್ನೇನು ಕೇಳಲ್ಲ. ಈ ಜಾಗಗಳೆಲ್ಲ ಕ್ಲೀನ್ ಆದರೆ ಚೆನ್ನಾಗಿರುತ್ತೆ, ಬಂದು ಹೋಗಿರ್ತಾರೆ. ಫಸ್ಟು ಯಾವಾಗೂ ಒಂದ್ಸಲ ಇಗ್ನಿಷನ್ ಆನ್ ಮಾಡ್ಬೇಕು ಪ್ರೀತಿ. ಬ್ರೇಕ್ ಮೇಲೆ ಕಾಲಿಟ್ಟು ಫುಲ್ ಸ್ಟಾರ್ಟ್ ಮಾಡಬಾರ್ದು. ಇಗ್ನಿಷನ್ ಆನ್ ಮಾಡಿ, ಇವಾಗ ಮಾಡಬೇಡ ಪರವಾಗಿಲ್ಲ. ಈಗ ಬ್ರೇಕಿನ ಕಾಲಿತ್ತು, ಇಗ್ನಿಷನ್ ಆನ್ ಆಗುತ್ತೆ, ಫ್ಯೂಯಲ್ ಇಂಜೆಕ್ಷನ್ ಎಲ್ಲ ಆನ್ ಆಗುತ್ತೆ ಒಂದ್ಸಲ. ಅದಾದಮೇಲೆ ನೀನು ಮತ್ತೆ ಬ್ರೇಕ್ ಮೇಲೆ ಕಾಲಿಡ್ಬೇಕು. ಅದಕ್ಕೆ ಮುಂಚೆ ಬ್ರೇಕ್ ಮೇಲೆ ಕಾಲಿಡದೆ ಸ್ಟಾರ್ಟ್ ಬಟನ್ ಒತ್ತಬೇಕು ನೀನು. ಸೀಟ್ ಈಗ ಟ್ರಿಪಲ್ ರಶ್ ಹೈಟಿಗೆ ಸೆಟ್ ಆಗಿದೆ. ನಾವು ಅವರಷ್ಟು ಹೈಟ್ ಇಲ್ಲ, ಕುಳ್ಳ ಇದ್ದೀವಿ, ಅದಕ್ಕೆ ಸೀಟ್ ಮುಂದಕ್ಕೆ ಮಾಡ್ಕೊತಿದ್ದೀನಿ. ಎಷ್ಟು ನೀನು ಹೈಟು? 3 feet? ನಿಮಗೆ ನಾನು 3 feet ಥರ ಕಾಣಿಸ್ತೀನ? ಹಾಂ, ಬಿಲ್ಲೋ ಇದೆ, ಬೇಕಾ? ಬಿಲ್ಲೋ ಏನು ಬೇಡಪ್ಪ, ಬೇಡ ಇಲ್ಲ ಬೇಡ, ತೆಗೆದ್ಬಿಡಿ, ಅದು ಒತ್ತುತ್ತೇನೆ. ಯಾವ್ದು ಮೋಡ್ ಇದೆ ಹೇಳು ಇಲ್ಲಿ ಇವಾಗ. ಸೊ ಇಲ್ಲಿ ಈಗ ಸದ್ಯಕ್ಕೆ ಇದು ಪಾರ್ಕಿಂಗ್ ಅಲ್ಲಿದೆ. ಸೊ ಇದು ರಿವರ್ಸು, ಇದು ನ್ಯೂಟ್ರಲ್ಲು, ಇದು ಮ್ಯಾನ್ಯಲ್ ಡ್ರೈವ್. ಈಗ ಪಾರ್ಕಿಂಗ್ ಅಲ್ಲಿ ಇದೆ, ಏನು ಮಾಡ್ಬೇಕು ಫಸ್ಟು? ಸೊ ಫಸ್ಟು ನ್ಯೂಟ್ರಲ್ಗೆ ಹಾಕಿ ಹ್ಯಾಂಡ್ ಬ್ರೇಕ್ ತೆಗಿ ಫಸ್ಟು. ಅಲ್ಲಿ ತೋರಿಸುತ್ತೆ ನಿನಗೆ ಡ್ರೈವ್ಗೆ ಹೋಗಿದೆ, ನೋಡ್ಬೇಕಲ್ಲಿ. ಈ ಬಟನ್ ಒತ್ಬಿಟ್ಟು ಮುತ್ತಳ್ಬೇಕು, ಅಲ್ಲಿ ಒಳಗೆ ಬಟನ್. ಹಾಂ, ಓಕೆ, ನ್ಯೂಟ್ರಲ್. ಇವಾಗ ಹ್ಯಾಂಡ್ ಬ್ರೇಕ್ ತೆಗಿಬೇಕು. ನ್ಯೂಟ್ರಲ್ ಅಂತ ಎಲ್ಲಿ ತೋರಿಸ್ತಾ ಇದೆ? ಏನಂತಿದೆಯಲ್ಲ ಸ್ಕ್ರೀನ್ ಅಲ್ಲಿ ಇದೆ ನೋಡು, ಆ ಕಡೆ ರೈಟ್ ಅಲ್ಲಿ ದೊಡ್ಡದಾಗಿ. ಇದು ಬಟನ್ ಅದು ಆಫ್ ಮಾಡೋದು. ಹ್ಯಾಂಡ್ ಬ್ರೇಕ್ ಕೆಳಗಡೆ ತಳ್ಳು. ಓಕೆ, ಬ್ರೇಕ್ ಸ್ವಲ್ಪ ಹಿಂದೆ ಬಂದಂಗಾಯ್ತು. ಸೊ ಪಾರ್ಕಿಂಗ್ ಬ್ರೇಕ್ ತೆಗೆದಾಗ ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಸೊ ಈಗ ಬ್ರೇಕ್ ಕಾಲಿಟ್ಟಿದ್ದೀನಿ. ಸೊ ಗಾಡಿ ಹೋಗುತ್ತೆ. ಬಟ್ ನ್ಯೂಟ್ರಲ್ ಅಲ್ಲಿ ಇದೆ. ಏನ್ ಮಾಡ್ಬೇಕು ನ್ಯೂಟ್ರಲ್ ಅಲ್ಲಿ ಇದ್ರೆ? ಬ್ಯಾಕ್ ಬಂದು MD ಇದೆಯಲ್ಲ, ಮ್ಯಾನ್ಯಲ್ ಡ್ರೈವಿಂಗ್ ಹಾಕ್ಬೇಕಾ? ನೀನೇ ಹೇಳು, ನ್ಯೂಟ್ರಲ್ ಅಲ್ಲಿ ಇದ್ರೆ ಗಾಡಿ ಏನ್ ಮಾಡ್ಬೇಕು? ಫೋರ್ಡ್ ಫಿಗೋ ಗೇರ್ ಬೈಕಲ್ಲಿ ಗೇರ್ ಕಾರ್ನೇ ಓಡಿಸಿದ್ಯಾ, ಏನ್ ಮಾಡ್ತೀನಿ? ನ್ಯೂಟ್ರಲ್ ಅಲ್ಲಿ ಹೋಗಲ್ಲ. ಸೊ ಹ್ಯಾವ್ ಟು ಪುಟ್ ಫಾರ್ ಪ್ರೆಸ್ ಮಾಡೋದ್ನ. ಪ್ರೆಸ್ ಮಾಡಿ ಎಳಿಬೇಕು ಯಾವತ್ತು, ಸಾಫ್ಟ್ ಆಗಿ ಎಳಿ. ಮ್ಯಾನ್ಯಲ್ ಇದೆ. ಈಗ ಬ್ರೇಕ್ ಬಿಟ್ರೆ ಶುಡ್ ಗೋ ಫ್ರಂಟ್, ಮುಂದೆ ಹೋಗ್ಬೇಕು. ಬಿಡ್ಲಾ? ಹೇಳ್ಬಿಡು ಎಲ್ಲ ಬಾಯ್ಸ್ಗೆ ಏನ್ ಮಾಡ್ತಿದ್ಯಾ ಅಂತ. ಫಸ್ಟ್ ನಾನು ಬ್ರೇಕ್ ಬಿಡ್ತಾ ಇದೀನಿ ಅಂದ್ರೆ ನಾನು ಆಟೋಮೆಟಿಕ್ ಒಂದ್ಸಲ XUV 700 ಇವ್ರ ತಂಗಿ ಅವ್ರದ್ದು ಓಡಿಸಿದ್ದೆ. ನನ್ನ ಇವ್ರ ತಂಗಿ ಅವ್ರದ್ದು ಅನ್ಬೇಡ ಕಣೆ, ನನ್ನ ಆದ್ನಿ. ನನ್ನ ಆದ್ನಿದು ಮುಂಚೆ ಫೋರ್ಡ್ ಓಡಿಸಿದ್ದೀನಿ, ಆದರೆ ನನಗೆ ಭಯ ಇರೋದ್ರಿಂದ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಸೊ ಮತ್ತೆ ಮರ್ತೋಗ್ಬಿಟ್ಟಿದೆ. ನೋಡೋಣ ಇವತ್ತು ಹೆಂಗೆ ಓಡಿಸ್ತೀನಿ. ಕಾರ್ನ ಫಸ್ಟ್ ಟೈಮ್ ಓಡಿಸ್ತಿರೋದು? ಕಾರ್ನ ಫಸ್ಟ್ ಟೈಮ್. ಹೌದು. ಬಿಡ್ಲಾ ಬ್ರೇಕು? 0 to 100. 0 to 100 ಎಲ್ಲ ಫಸ್ಟ್ ಇದಕ್ಕೆ ಮಾಡಲ್ಲಪ್ಪ. ಆಗಲ್ಲ ಕಣೆ, ಸೀದಾ ಹೋಗುತ್ತೆ ಗೋಡೆ ಹತ್ರ. ಸುಮ್ಮನೆ ಹೇಳಿದ್ದು.
ನೋಡೋಣ ಹೆಂಗೆ ಓಡಿಸ್ತೀನಿ ಅಂತ. ಯಾಕಂದರೆ ಮ್ಯಾನ್ಯಲ್ ನನಗೆ ತುಂಬ ಕಷ್ಟ ಅನ್ನಿಸ್ತು. ಯಾಕಂದರೆ ಗೇರು ಚೇಂಜ್ ಮಾಡಿಕೊಂಡು ರೋಡ್ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಾನು ಹರಸಾಹಸ ಪಟ್ಟಿದ್ದೀನಿ. ಇನ್ನೊಂದೇನೆ ನಂಗೆ ತುಂಬ ಭಯ ಜಾಸ್ತಿ, ಅದು ಒನ್ ಆಫ್ ದ ಮೇನ್ ರೀಸನ್ನು. ಬಂದರೂ ಹೋಗಿಸ್ಕೊಳ್ತಾ ಇದ್ದೀನಿ ಅಂತ ಹೇಳು. ಭಯ ಹೋಗಿಸ್ಕೋಬೇಕು ಅಂತಾನೆ ಬಂದಿದ್ದೀನಿ. ಲೆಟ್ಸ್ ಸಿ. ಮುಂದೆ ಈ ಗ್ರೌಂಡ್ ಅಲ್ಲಿ ಕಲ್ಗಿಲೆಲ್ಲ ಬಿಸಾಕಿರ್ತಾರೆ ದಪ್ಪ ನೋಡಿ. ಕಾರ್ನರ್ಗೆ ಹೋಗ್ಬೇಕಂತಿಲ್ಲ, ಸ್ವಲ್ಪ ಇದ್ರ ಹತ್ರ ನೋಡ್ಕೊಂಡು ಹೋಗು. ರೈಟ್ ಹೋಗಮ್ಮ. ಹೊತ್ತು ಅದೇನು ಇಲ್ವಲ್ಲ, ಸುಮ್ಮನೆ ಎಗ್ಲೈಟ್ ಕೊಟ್ಕೊಂಡು ಹೋದ್ರೆ ಆಯ್ತು. ಬ್ರೇಕ್ ಮೇಲೆ ಕಾಲು ಇರುತ್ತೋ ಇಲ್ವೋ? ಬ್ರೇಕ್ ಮೇಲೆ ಕಾಲು ಇಡಂಗಿಲ್ಲ ಇದ್ರಲ್ಲಿ. ಅಲ್ಲ ಹೆದರ್ಕೊಳ್ಳೋದೇನಿಲ್ಲ ಅಂತ. ಇಲ್ಲಿ ಏನಂದ್ರೆ ಮೇನ್ ಇದ್ರಲ್ಲಿ ಕ್ಲಚ್ ಮುಂದ್ಗಡೆ ರೋಡ್ ಕ್ಲಿಯರ್ ನೋಡ್ಕೊಂಡು ಹೋಗ್ತಾ ಇದ್ರೆ ಬೇಡ, ಸೈಡ್ ಮಾಡ್ಕೊ, ಲೆಫ್ಟಿಂದ ಹೋಗ. ಅದು ಆ ಪೋಲ್ ನೆಟ್ಟಿರ್ತಾರಲ್ಲ ಶಾಮಿಯಾನ ಹಾಕಕ್ಕೆ, ಅದು ತಾರ್ಗೆ ಅಂತ ಆಗಲ್ಲ, ತಲೆನೇ ಕೆಡ್ಸ್ಕೊಬೇಡ. ಬಟ್ ಸ್ಟಿಲ್ ಸೊ ನಂಗೆ ರೋಡಲ್ಲಿ ಏನಿಲ್ಲ, ವೆಹಿಕಲ್ಸ್ ನೋಡಿದಾಗ ಸ್ವಲ್ಪ ನಾನು ಪ್ಯಾನಿಕ್ ಆಗ್ತೀನಿ, ನಂದು ಅದೇ ಪ್ರಾಬ್ಲಮ್ಮು. ಸೊ ಬಂದರೂ ಅವಾಗ ಏನೇನೋ ಮಾಡಿಬಿಡ್ತೀನಿ. ಈಗ ಆಯ್ತಲ್ವಾ, ಇಷ್ಟೇ ಡ್ರೈವಿಂಗು. ಅಲ್ಲ ನಾನು ಇವ್ರು ಓಡಿಸ್ತಾರೆ ಅಂದ್ಬಿಟ್ಟು ಓಡಿಸ್ತಾರೆ, ಬಟ್ ನೀನ್ ಬ್ರೇಕ್ ಮಾಡೋದು ಕಲ್ತ್ಕೊಬೇಕು. ನೀನ್ ಹಿಂಗ್ ನಿಲ್ಸಿದ್ರೆ ಬ್ರೇಕ್ ಹೊಡೆದು ಹೈವೇ ಅಲ್ಲಿ ಹಿಂದೆ ಇರೋರು ಬಂದು ಗುದ್ದುತ್ತಾರೆ. ಈಗ ಮಾಡಬೇಕು. ಈಗ ಬ್ರೇಕ್ ಮಾಡು, ನಿಧಾನಕ್ಕೆ ಒತ್ತಬೇಕು. ಕಾಲೆತ್ತದನ್ನ ಅದೇ ಮೂವ್ ಆಗ್ತಿರ್ತ, ನಿಧಾನಕ್ಕೆ ಬ್ರೇಕ್ ಒತ್ತು. ಹಂಗೆ ಸ್ವಲ್ಪ ಸ್ಪೀಡ್ ಬ್ರೇಕ್ ಮಾಡಿ ಲಾಸ್ಟಲ್ಲಿ ತಟ್ಟಂತ ಒತ್ತಬೇಡ, ನಿಧಾನಕ್ಕೆ ಹಂಗೆ ಗ್ರಾಜುಯಲ್ ಆಗಿ ಹಾಕುವಂತೆ. ಐ ಟ್ರೈ ಒನ್ ಮೋರ್ ಟೈಮ್. ಸ್ವಲ್ಪ ಸ್ಪೀಡ್ ಪಿಕ್ ಮಾಡ್ಬಿಟ್ಟು ಬ್ರೇಕ್ ಮಾಡು. ಹೋಗು, ಇನ್ನೊಂದು ರೌಂಡ್ ಹೋಗಿ ಬರೋಣ. ಇಳಿತೀನಿ ಕೆಳಗೆ. ಏಕೆ? ನಾನು ಇಳಿತೀನಿ, ವಿಡಿಯೋ ಮಾಡ್ತೀನಿ. ನಿಂಗೆ ಗೊತ್ತಲ್ಲ ಹೆಂಗಿದ್ರು, ಅವತ್ತು ಹೋಗಿದ್ದಲ್ಲ ಒಬ್ಳೆ. ಸ್ಟಾಪ್ ಮಾಡಿ ಇಲ್ಲಿ, ಹಿಂಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬಾ. ಬ್ರೇಕ್ ಮಾಡೋದು ಗೊತ್ತಲ್ಲ. ಅಪ್ಪ ಕೂತಿರ್ತಾರೆ. ಸ್ವಲ್ಪ ಮುಂದೆ ಕೂರ್ತೀರಾ? ಬೇಡ ಬೇಡ, ಹೋಗು. ರೈಟ್ ಹೋಗು, ಮುಂದಕ್ಕೆ ಹೋಗು. ಒಂದು ರೌಂಡ್ ಒಟ್ಟು ನಿಂಗೆ ಅವನಿದ್ರೆ ಹೇಗೆ ಬರ್ತಾನೆ ಅನ್ನೋ ಹೆದರಿಕೆ ಇರುತ್ತಲ್ಲ. ತುಂಬಾ ಸಲ ನಾನು ಫಸ್ಟ್ ಟೈಮ್ ಕಲಿಯಕ್ ಹೋದಾಗೆಲ್ಲ ತುಂಬಾ ಬೈಸ್ಕೊಂಡ್ಬಿಟ್ಟಿದ್ದೀನಿ ಮದ್ರಾಸ್ ಹೊಸದಲ್ಲಿ. ಮ್ಯಾನ್ಯಲ್ ಹಂಗೆ ಗೇರ್ ಚೇಂಜ್ ಮಾಡಕ್ಕೆ ಕ್ಲಚ್ ಹಿಡ್ದು ಗೇರ್ ಚೇಂಜ್ ಮಾಡಿ ರೋಡ್ ಮೇಲೆ ಫೋಕಸ್ ಮಾಡಿ ಸ್ಟೀರಿಂಗು ಫೋಕಸ್ ಮಾಡ್ಕೊಳಕ್ ಬರ್ತಿರ್ಲಿಲ್ಲ. ಸೊ ಅವಾಗ ತುಂಬಾ ಕಾನ್ಶಿಯಸ್ ಆಗ್ತಾ ಇದ್ದೆ. ಇವಾಗ ಆಟೋಮೆಟಿಕ್ ಗೊತ್ತಾ, ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಅವ್ನು ಇಳಿಸ್ಕೊಂಡು ನೀನಾಗೆ ಹೋಗಕ್ ಶುರು ಮಾಡು. ಅದು ಅಭ್ಯಾಸ ಮಾಡು, ನಿನಗೆ ಕರೆಕ್ಟ್ ಆಗುತ್ತೆ. ಬಟ್ ಏನಂದ್ರೆ ನಿಂಗೆ ಏನಾರ ಮಿಸ್ಟೇಕ್ ಮಾಡಿದ್ರೆ ಹೇಳ್ತಾ ಇಲ್ಲ, ಅಂದ್ರೆ ಒಬ್ರು ಪಕ್ಕದಲ್ಲಿ ಸ್ವಲ್ಪ ಅದು ಬೇರೆ ವಿಚಾರ. ಸ್ವಲ್ಪ ಮನಸ್ಸಲ್ಲಿ ಅವನ ಕಡೆನೇ ಗಮನ ಇದ್ದು ಓಡಿಸುವಾಗ ನಿಂಗೆ ಸರಿಯಾಗಿ ಬರೋದಿಲ್ಲ. ಅದೇ ಹೋಗ್ಬೇಕು ಫಸ್ಟು. ಟೆಕ್ನಿಕ್ಸು ನೀನು ಪ್ರಾಕ್ಟೀಸ್ ಇಂದ ಕರೆಕ್ಟ್ ಆಗುತ್ತೆ. ಅದು ಹೌದು. ಯಾರು ಇದ್ದಾಗ ಅವ್ರ ಬಗ್ಗೆ ನಿನಗೆ ಒಂಥರ ಫಿಯರ್ ಇದ್ರೆ ಕಲಿಯುವಾಗ ಏನಾಗುತ್ತೆ, ನೀನು ಫ್ರೀಯಾಗಿ ಕಲಿಯಲ್ಲ. ನಿಜ. ಹೆದರಿಕೆಯಿಂದ ಕಲಿಯೋದು ನಿಂಗೆ ಟ್ರೈನಿಂಗ್ ಸರಿಯಾಗಲ್ಲ. ನಾನು ಏನ್ ಹೇಳಿದೆ ಹೇಳೋ? ಏನ್ ಹೇಳಿದ್ದೆ? ಬ್ರೇಕ್ ಪ್ರಾಕ್ಟೀಸ್ ಮಾಡ್ಕೊಂಬ ಅಂತ ಹೇಳಿದ್ದು. ನೀನ್ ಬ್ರೇಕ್ ಒಂದ್ಸಲನೂ ಪ್ರಾಕ್ಟೀಸ್ ಮಾಡ್ಲಿಲ್ಲ. ಇಲ್ಲಿ ಬಂದ್ ಹಾಕ್ದ್ರೆ ಇಲ್ಲಿ ಹೋಗ್ತಾ 4-5 ಸರಿ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನೊಂದು ರೌಂಡ್ ಮಾಡ್ತೀನಿ. ನೀನ್ ಬ್ರೇಕ್ ಪ್ರಾಕ್ಟೀಸ್ ಮಾಡಕ್ಕೆ ಕಳಿಸ್ತಾರ ನಾನು. ಇಲ್ಲಿ ಸಡನ್ ಆಗಿ ಇಡ್ದೆ ನೀನು. ಸ್ವಲ್ಪ ಪ್ರೀತಿ, ನೀನ್ ಹಿಂದೆಯಿಂದ ರೆಕಾರ್ಡ್ ಮಾಡು. ಶೀಟ್ ಕೆಳಗೆ ಹೋಗಲ್ಲ ಅಲ್ವಾ? ಹೋಗುತ್ತೆ. ಸೆಟ್ ಮಾಡೋದು ನಾನು ಮೇಲ್ ಹಾಕೊಂಡಿದ್ದೀನಿ, ಅದೇ ಹೇಳಿದ್ದು. ನೀವು ಸೆಟ್ ಮಾಡ್ಕೊಳ್ಳಿ. ಈಗ ಫಸ್ಟು ಗಾಡಿ ಸ್ಟಾರ್ಟ್ ಮಾಡ್ಬೇಕು ನಾವು. ಏನಂದ್ರೆ ಬ್ರೇಕ್ ಮೇಲೆ ಕಾಲಿಟ್ಟು ಮತ್ತೆ ಸ್ಟಾರ್ಟ್ ಬಟನ್ನೇ ಒತ್ತಬೇಕು. ಇದೇ ಬ್ರೇಕು, ಅದೇ ಬ್ರೇಕು. ಇದು ಸುಮ್ಮನೆ ರೆಸ್ಟ್ ಗಿಟ್ಕೊಡೋದು, ಏನಕ್ಕೂ ಯೂಸ್ ಮಾಡಬಾರ್ದು. ಈಗ ಫಸ್ಟು AC ಆನ್ ಮಾಡ್ಕೊಬೇಕು, ಸೆಕೆ ತಣ್ಣ ಮಾಡ್ಕೊಳಕ್ಕೆ. ಈಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಸೊ ಫಸ್ಟ್ ಏನು ಗೊತ್ತೇನಪ್ಪ, ಇದರಲ್ಲಿ ಬ್ರೇಕ್ ಬಿಡ್ಬೋದಲ್ವಾ? ಬ್ರೇಕ್ ಬಿಡಿ, ಇವಾಗ ಕಾಲೆತ್ತಿ, ತೊಂದರೆ ಇಲ್ಲ. ಹಾಂ, ಫಸ್ಟ್ ಏನು ಗೊತ್ತೇನಪ್ಪ, ನಿಮಗೆ ಇಲ್ಲಿ ಯಾವ ಮೋಡಲ್ ಇದೆ ಅಂತ ತೋರಿಸುತ್ತೆ ಕಾರು. ಸರಿನಾ? ಇಲ್ಲಿ ಏನು ಸೆಲೆಕ್ಟ್ ಮಾಡ್ತೀವಿ ಅಲ್ಲಿ ಅದು ತೋರಿಸುತ್ತೆ. ಓಕೆನಾ? ನಿಮ್ಗೆ ಹ್ಯಾಂಡ್ ಬ್ರೇಕು ಕೈಯಲ್ಲಿ ಹಿಂಗೆ ಎಳಿತಿದ್ವಿ ನೋಡಿ ಫೋರ್ಡ್ ಫಿಗೋಲಿ, ಆ ಥರ ಇದು ಹ್ಯಾಂಡ್ ಬ್ರೇಕ್ ಆನ್ ಇದೆ ಅಂತ. ಸೊ ಪಾರ್ಕಿಂಗಲ್ಲಿ ಇದ್ರೆ ಬೈ ಡಿಫಾಲ್ಟ್ ಆನ್ ಇರುತ್ತೆ. ನಾವು ಈ ಪಾರ್ಕಿಂಗಿಂದ ತೆಗೆದ್ರು ಬ್ರೇಕ್ ರಿಮೂವ್ ಆಗಲ್ಲ, ಬ್ರೇಕ್ ಆನಲ್ಲೇ ಇರುತ್ತೆ. ಸೊ ಬ್ರೇಕ್ನ ಫಸ್ಟ್ ತೆಕ್ಕೊಳೋದಕ್ಕೆ ನಾವು ನ್ಯೂಟ್ರಲ್ಗೆ ಹಾಕೊಬೇಕು. ರಿವರ್ಸ್ ಆದ್ರೂ ಹೋಗೋಣ, ಮುಂದಾದ್ರೂ ಅವಾಗ ಬ್ರೇಕ್ ಮೇಲೆ ಕಾಲಿಡ್ಬೇಕಾಗಿಲ್ವಾ? ಬ್ರೇಕ್ ಮೇಲೆ ಕಾಲಿಡ್ಬೇಕು. ಕಾಲಿಟ್ಬಿಟ್ಟು ನೀವು ಈ ಕಾಲ್ ಯೂಸೇ ಮಾಡಬೇಡಿ. ಈ ಕಾಲ್ ಯೂಸ್ ಮಾಡಂಗೇ ಇಲ್ಲ. ಎಲ್ಲದೂ ರೈಟ್ ಲೆಗ್ ಅಷ್ಟೇ. ಆಟೋಮೆಟಿಕಲಿ ಲೆಫ್ಟ್ ಲೆಗ್ ಎತ್ತಂಗೇ ಇಲ್ಲ ನೀವೇನಕ್ಕೂ. ಸರಿನಾ? ಸೊ ಎಲ್ಲದಕ್ಕೂ ನೀವು ರೈಟ್ ಲೆಗ್ ಒಂದೇ ಲೆಗ್ಗು. ಸೊ ಇದು ಫಸ್ಟ್ ಟೈಮ್ ನಮ್ಮಪ್ಪ ಆ್ಯಕ್ಚುಲಿ ಓಡಿಸ್ತಾ ಇರೋದು ಆಟೋಮೆಟಿಕ್ ಕಾರನ್ನ. ಸೊ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈಗ ಬ್ರೇಕ್ ಮೇಲೆ ಕಾಲಿದೆ, ಈಗ ಪಾರ್ಕಿಂಗ್ ಇಂದ ನಾನು ನ್ಯೂಟ್ರಲ್ ಬರಬೇಕು. ನೀವು ಎಷ್ಟು ವರ್ಷ ಆಗಿತ್ತಪ್ಪ ಇದು ಓಡಿಸಿ ಕಾರು? 15 ಅಥವಾ 16. ಅದು ತಗೊಂಡಿದ್ದು 16ಪ್ಪ. ನಾವು ಓಡಿಸಿದ್ದೀರಾ ಸ್ಟಾರ್ಟಿಂಗ್ ಅಷ್ಟೇ. 9 ವರ್ಷ ಆಗಿದೆ ಕಾರ್ ಓಡಿಸಿ. ಲೈಸೆನ್ಸ್ ಎಲ್ಲ ಇದೆ.
ನಮ್ಮ ಮಗಳದು ನಂದು ಒಟ್ಟಿಗೆ ಲೈಸೆನ್ಸ್ ಮಾಡ್ತಿರೋದು. ಪಾರ್ಕಿಂಗಿಂದ ತೆಗಿಬೇಕು, ಬ್ರೇಕಿನ ಕಾಲೆತ್ತಿ ಪರವಾಗಿಲ್ಲ. ಈಗ ತೆಗಿಬೇಕಾದ್ರೆ ಬ್ರೇಕ್ ಮೇಲೆ ಕಾಲಿಡಬೇಕು. ಇಟ್ಟು ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಈ ಬಟನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನ್ಯೂಟ್ರಲ್ಗೆ ಹಾಕಬೇಕು. ನೀವು ಡ್ರೈವ್ಗೆ ಹೋದ್ರಿ ನ್ಯೂಟ್ರಲ್ಗೆ ಹಾಕಬೇಕು. ಅಲ್ಲಿ ನ್ಯೂಟ್ರಲ್ಲು. ಈಗ ರಿಮೂವ್ ಮಾಡಿ ನೀವು ಡ್ರೈವ್ಗೆ ಹಾಕೂ ಬ್ರೇಕ್ ತೆಗಿಬೋದು, ಬಟ್ ನ್ಯೂಟ್ರಲ್ಗೆ ಹಾಕಿ ತೆಗಿಯೋದು ಒಳ್ಳೇದು ಯಾವತ್ತೂ. ಇದು ಮೇಲೆ ಕೆಳಗೆ ಎತ್ತಬೇಕು, ಕೆಳಗೆ ಒತ್ತಿ ಅಷ್ಟೇ. ಒತ್ತಿ ಒಂದ್ಸಲ ಒತ್ಬಿಟ್ಟು ಬಿಡಿ, ಬಿಟ್ರೆ ಆಯ್ತು. ಹಿಂಗೆ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ಅದು ಆಫ್ ಆಗಿದೆ ನೋಡಿ, ಸರಿನಾ? ಅಲ್ಲೂ ಇವಾಗ ಮತ್ತೆ ಬಟನ್ ಹೊತ್ತು ಡ್ರೀಗೆ ಹಾಕಬೇಕು. ಬಟನ್ ಒತ್ತದೇ ಯಾವತ್ತೂ ಎಳಿಬೇಡಿ ಇಲ್ಲಿ ಬರ್ನ, ಸರಿನಾ? ಈ ಬಟನ್ ಒತ್ತಬೇಕು ಯಾವತ್ತು. ಈಗ ಡ್ರೈವ್ ಡಿಗ್ ಬಂತು. ಈಗ ಏನಿಲ್ಲ, ನೀವು ಆಕ್ಸಲರೇಟರ್ ತುಳಿಲೇಬೇಡಿ, ಜಸ್ಟ್ ಬ್ರೇಕಿಂದನೇ ಕಾಲೆತ್ತೋದು ಬಿಡೋದು ಅಷ್ಟೇ ಮಾಡ್ಬೇಕು. ಈಗ ಕಾಲೆತ್ತಿ ಬ್ರೇಕಿಂದ ನಿಧಾನಕ್ಕೆ ಎತ್ತಿ ಮೂವ್ ಆಗುತ್ತೆ. ಮೂವ್ ಆಗ್ತಾ ಬಿಟ್ಬಿಡಿ ಇವಾಗ. ಬಿಡಿ ಅಷ್ಟೇ, ಏನೂ ಮಾಡಬೇಡಿ. ಹಿಂಗೆ ಸ್ಟೀರಿಂಗ್ ಹೆಂಗೆ ಬೇಕು ಹಂಗೆ ತಿರುಗಿಸಿ ಈಗ ಅಷ್ಟೇ. ಈಗ ಮತ್ತೆ ಬ್ರೇಕ್ ಮೇಲೆ ಕಾಲಿಡಿ, ನಿಧಾನಕ್ಕೆ ಚೂರು ನಿಧಾನಕ್ಕೆ ಒತ್ತಬೇಕು. ಅಷ್ಟೇ, ಇಷ್ಟೇ. ಇದು ಗೊತ್ತಾಯ್ತಾ? ಏನಕ್ಕೆ ಬ್ರೇಕ್ ಮೇಲೆ ಕಾಲಿಡಿಸ್ತೆ ಅಂದರೆ ನಮಗೆ ಬ್ರೇಕೇ ಮೇಯ್ನು. ನೀವು ಬ್ರೇಕ್ ಒತ್ತೋ ಜಾಗದಲ್ಲಿ ಆಕ್ಸಿಲೇಟರ್ ಹೊತ್ಬಿಟ್ರೆ ಸೀದಾ ಹೊರಟೋಗ್ಬಿಡುತ್ತೆ. ಅದಕ್ಕೆ ಬ್ರೇಕು ಆಕ್ಸಿಲರೇಷನ್ದು ಡಿಫ್ರೆನ್ಶಿಯೇಷನ್ನು ನಮಗೆ ಕಾಲಲ್ಲಿ ಮಸಲ್ ಮೆಮೊರಿಲಿ ಬರಬೇಕು. ಗೊತ್ತಾಯ್ತಾ? ಟರ್ನ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟೇ ಸ್ವಲ್ಪ ಆಕ್ಸಿಲರೇಟ್ ಮಾಡಿ. ಈಗ ನೋಡಿದ್ರಾ? ಇಷ್ಟೇ ಮಾಡ್ತಾ ಹೋದ್ರಾಯ್ತು. ನಿಮ್ಗೆ ಆಕ್ಸಿಲರೇಟ್ ಎಷ್ಟು ಕಂಫರ್ಟ್ ಅನ್ಸುತ್ತೆ ಅಷ್ಟು ಮಾಡ್ತಾ ಹೋಗಿ. ಇಷ್ಟೇ ಬಾಯ್ಸ್ ಆಟೋಮೆಟಿಕ್ ಡ್ರೈವಿಂಗು. ಟರ್ನ್ ಮಾಡ್ಬೇಕಾದ್ರೆ ಆಕ್ಸಿಲೇಟರ್ ಒತ್ತಬಾರ್ದು. ಅದೆಲ್ಲ ಹತ್ತಿಸ್ಬೇಡಿ. ಟರ್ನ್ ಮಾಡ್ಬೇಕಿದ್ರೂ ಒತ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕೊಡಿ ಇವಾಗ. ಅಂದರೆ ನೀವು ಹೋಗ್ತಿರೋ ಸ್ಪೀಡಿಗೆ ತೊಂದರೆ ಇಲ್ಲ. ತುಂಬ ಹೈ ಸ್ಪೀಡ್ಗಿದ್ದಾಗ ಕೊಡೋಕೆ ಹೋಗ್ಬಾರ್ದು. ಎಲ್ಲ ಬಾಟ್ಲೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಫುಲ್ಲು. ನಿಧಾನವಾಗಿ ಫಾಸ್ಟ್ ಹೋಗ್ತಾ ಇದ್ದೀರಾ, ಸಾಕು. ಸ್ಲೋ ಮಾಡ್ಕೊಳ್ಳಿ, ತಿರುಗಿಸಿ ಹಂಗೆ. ಆಕ್ಸಿಲರೇಟ್ ತುಳಿಬೇಡಿ ಮತ್ತೆ, ಹಂಗೆ ಹೋಗಿ. ಅದು ಇವಾಗ ನಿಧಾನಕ್ಕೆ ಬ್ರೇಕ್ ಹಿಡೀರಿ, ನಿಲ್ಲಿಸಿ. ಇವಾಗ ಹೇಳಿ ಆಟೋಮೆಟಿಕ್ ಓಡಿಸೋದು ಈಸಿನಾ ಕಷ್ಟ? ಈಸಿ ಇದೆ. ಏನೂ ಇಲ್ಲ, ಇಷ್ಟೇ ಮಾಡಬೇಕು. ಗೊತ್ತಾಯ್ತಾ? ಪ್ರಾಕ್ಟೀಸ್ ಆಗಬೇಕಾಗಿರೋದು ನಮ್ಮ ಕಾಲುಗಳಿಗೂ ಒಗ್ಗೋಬೇಕದು. ಆಟೋ ಗೊತ್ಬಿಡು, AC ಹೇಳ್ತೀನಿ. ನಾನು ಆಟೋ ಜೋರಾಗಿ ಬಂತು, ಅದಕ್ಕೆ ಆಫ್ ಮಾಡಿದೆ ನಾನು. ಮೂವ್ ಆದ್ಮೇಲೆ ಇದು ವಿಂಡೋ ಏರಿಸ್ಕೊ, ಇಲ್ಲ AC ಹಾಕಿ ಯೂಸ್ ಇಲ್ಲ. ಇಲ್ಲ, ಈಗಲೇ ಏರಿಸ್ತೀನಿ, ಪರವಾಗಿಲ್ಲ. ಸೊ ನಾನು ಒಬ್ಬಳನ್ನೇ ಕೂರಿಸ್ಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡುವಂತ. ನೋಡೋಣ. ನಂಗೆ ನಿಜ ಹೇಳ್ಬೇಕಂದ್ರೆ ಚಿಕ್ಕವಳಿದ್ದಾಗ ನನಗೆ ಯಾವುದು ಭಯ ಏನು ಇರಲಿಲ್ಲ. ಗಾಡಿ, ಸೈಕಲು ಆ ಥರ ಎಲ್ಲ. ನಾನು ಫಸ್ಟ್ ಟೈಮ್ ಗಾಡಿ 2 ವೀಲರ್ ಕಲ್ತಾಗ ಕೂಡ ನಾನು ಒಬ್ಬಳೇ ತೊಗೊಂಡು ಹೋಗಿದ್ದು. ನನಗೆ ನಮ್ಮ ಅಪ್ಪ ಆಗಲಿ ಯಾರೂ ಬಂದು ಕೂರಿಸಿರ್ಲಿಲ್ಲ. ಬಟ್ ನಂಗೆ ಗೊತ್ತಿಲ್ಲ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅದೇನೋ ಒಂಥರ ಭಯ ಕೂತ್ಬಿಟ್ಟಿದೆ. ವೆಹಿಕಲ್ಸ್ ನೋಡಿದ್ರೆ ನನಗೆ ಪ್ಯಾನಿಕ್ ಆಗ್ತೀನಿ. ಲೈಕ್ ನಂಗೆ ಬಂದ್ರೂ ಪ್ಯಾನಿಕ್ ಆಗಿ ಬ್ರೇಕ್ ಮಾಡಿದ್ರೆ ಆಕ್ಸಿಲರೇಷನ್ ಮಾಡೋದು ಆ ಥರ ಎಲ್ಲ ಮಾಡ್ತೀನಿ ಸುಮಾರು. ಒಂದ್ಸಲ ಟ್ರಿಪಲ್ ರೇಸ್ನ ಕೂಡ ಬೀಳಿಸಿದೆ 2 ವೀಲರಲ್ಲಿ, ಹೊಸದಾಗಿ ಏಪ್ರಿಲಿಯಾ ಸ್ಟಾರ್ಮ್ ತೊಗೊಂಡಾಗ. ಆವಾಗ ಇನ್ನೂ ಸ್ವಲ್ಪ ಭಯ ಜಾಸ್ತಿಯಾಗಿ ನಾನು 2 ವೀಲರಲ್ಲಿ ಹಿಂದೆ ನಾನು ಕೂರಿಸ್ಕೊಂಡು ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕೂರಿಸ್ಕೊಂಡು ಹೋಗ್ತೀನಿ, ಬಟ್ ಮಧ್ಯೆ ಸ್ವಲ್ಪ ಬಿಟ್ಟಿದ್ದೆ. ಅದು ಹೆಂಗಂದ್ರೆ ಒಂದ್ಸಲ ಭಯ ಕೂತ್ರೆ ತಲೆಯಲ್ಲಿ ಹೋಗಿಸ್ಕೊಬೇಕು ತಕ್ಷಣ, ಇಲ್ಲಾಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ಗೆ ಏನೂ ಮಾಡೋಕ್ಕೂ ಆಗಲ್ಲ. ಈಗ ನೋಡಿ, ನಾನು ಕಾರ್ ಕಲ್ತಿದ್ದು 2020 ಲಾಕ್ಡೌನ್ ಟೈಮಲ್ಲಿ, ನಮ್ಮ ಮದುವೆ ಸೆಟ್ ಆದಮೇಲೆ. ಸೊ ಆದಿ ಫುಲ್ ಎಲ್ಲ ಕಾರ್ ಕಲಿ ಅಂತೆಲ್ಲ ತುಂಬ ಇದು ಮಾಡಿದ್ರು. ಸೊ ಅವ್ರು ಪುಷ್ ಮಾಡಿದ್ಕೇನೆ ನಾನು ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ಗೆಲ್ಲ ಹೋಗಿ ಲೈಸೆನ್ಸು ಕೊಟ್ಟರು. ಆಬ್ವಿಯಸ್ಲಿ ನಮಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಏನಾದರೂ 8 ಶೇಪಲ್ಲಿ ಇರುತ್ತೆ. ನ್ಯೂಟ್ರಲ್ಗೆ ಹಾಕಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಆಮೇಲೆ ಏನು ಆಕ್ಸಿಲರೇಟರ್ ಮಾಡೋಂಗಿಲ್ಲ, ಯಾಕಂದ್ರೆ ಅದೇ ಗಾಡಿನೇ ಮೂವ್ ಆಗುತ್ತೆ. ಆ 8 ಒಂದು ತಿರುಗಿಸ್ಬಿಟ್ಟು ಬಂದರೆ ಮುಗೀತು ಲೈಸೆನ್ಸು. ಸೊ ಆ್ಯಕ್ಚುಲಿ ನಮ್ಗೆ ಪ್ರಾಕ್ಟೀಸ್ ಆಗೋದು ಯಾವಾಗ ಅಂದರೆ ರೋಡಲ್ಲಿ. ಸೊ ರೋಡಲ್ಲಿ ನೋಡಿ ನಾನೆಲ್ಲ ಮಾಡಿದ್ದೀನಿ. ಸೀಟ್ ಬೆಲ್ಟೇ ಮೇನು, ಅದನ್ನೇ ಹಾಕ್ಕೊಂಡಿಲ್ಲ. ಅದಕ್ಕೆ ಗಾಡಿ ಟ್ಯೂ ಅಂತ ಸೌಂಡ್ ಕೊಡ್ತಾ ಇದೆ. ನಾನು ಏನು ಹೇಳ್ತಿದ್ದೆ ಅಂದರೆ, ಆವಾಗ 2020 ನಾನೇನು ಕಲಿತೆ, ಲೈಸೆನ್ಸ್ ಜಸ್ಟ್ 8 ಶೇಪ್ದು ಟ್ರ್ಯಾಕಲ್ಲಿ ಓಡಿಸಿ ತೊಗೊಂಡಿದ್ದು. ಸೊ ಹಂಗಾಗಿ ಆ್ಯಕ್ಚುಯಲ್ ಪ್ರಾಕ್ಟೀಸ್ ನಮಗೆ ರೋಡಲ್ಲಿ ಡೈಲಿ ಓಡಿಸ್ದಾಗನೇ ಬರೋದು. ಸೊ ನಾನು ಪ್ರಾಕ್ಟೀಸ್ ಮಾಡಲಿಲ್ಲ. ಆಮೇಲೆ ಮದುವೆ ಆದ ಹೊಸರಲ್ಲಿ ಇವರು ಪಿರಿಯಾಪಟ್ಟಣಕ್ಕೆ ಬಂದಾಗೆಲ್ಲ ಕರ್ಕೊಂಡು ಹೋಗಿದ್ದು 4-5 ದಿವಸ ಎಲ್ಲ ಪ್ರಾಕ್ಟೀಸ್. ನಂಗೆ ಮೇನ್ ಪ್ರಾಬ್ಲಮ್ ಅಂದರೆ ಸೇಮ್ ಬ್ರೇಕಿಂಗು ಮ್ಯಾನ್ಯಲಲ್ಲಿ, ಆಮೇಲೆ ಕ್ಲಚ್ ಹಿಡ್ಕೊಂಡು ಗೇರ್ ಚೇಂಜ್ ಮಾಡೋದು ಸಡನ್ನಾಗಿ. ಸೊ ಇದೆಲ್ಲ ನಂಗೆ ಬರ್ತಿರ್ಲಿಲ್ಲ. ಹಂಗೆ ಇವರು ಬೈಯೋರು ನಂಗೆ ತುಂಬ. ಅವಾಗ
ತುಂಬ ಅನ್ನೋದೇ ಸಡನ್ ಬ್ರೇಕ್ ಆಗ್ತಿದೆ, ಸಡನ್ ಕ್ಲಚ್ ಹಿಡಿತೆ, ಜರ್ಕ್ ಆಯಿತು, ಕ್ಲಚ್ ರಿಲೀಸ್ ಮಾಡ. ಸೊ ಬೈಸ್ಕೋತಿದ್ದೆ, ಆಮೇಲೆ ಬಿಟ್ಬಿಟ್ಟೆ ನಾನು. 1 ವಾರ ಮಾಡಿದೆ, ಆಮೇಲೆ ಬಿಟ್ಟೆ. ಆಮೇಲೆ ನಾನು ಮನಸ್ಸು ಮಾಡಲಿಲ್ಲ ಕಲಿಯೋಕ್ಕೆ, ಯಾವಾಗೂ ಏನೂ ಟ್ರೈ ಮಾಡಲಿಲ್ಲ. ಸೊ ಅದು ಹೆಂಗಾಯ್ತು ಅಂತ ಹೇಳ್ತಾರಲ್ಲ, ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಬಿಟ್ಬಿಟ್ರೆ ಮತ್ತೆ ಅಗೇನ್ ವಿಲ್ ಬಿ ಬ್ಯಾಕ್ ಟು ದ ಸೇಮ್ ಥಿಂಗ್. ಸೊ ಡೈಲಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ವಿ ವಿಲ್ ಗೆಟ್ ದಟ್ ಹೋಲ್ಡ್ ಆಫ್ ಇಟ್. ಯಾವುದೇ ಆದರೂ ಗಾಡಿ ಕಾರ್ ಓಡಿಸೋದಂತಲ್ಲ, ಯಾವುದೇ ಆದ್ರೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ. ಸೊ ಅಟ್ಲೀಸ್ಟ್ ಇದು ಆಟೋಮ್ಯಾಟಿಕ್ಕು, ಇದನ್ನಾರು ಪ್ರಾಕ್ಟೀಸ್ ಮಾಡಿ ನೋಡ್ತೀನಿ. ಐ ಹೋಪ್ ನಂಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಭಯ ಹೋಗಿಸ್ಕೊಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬೇಕು. ಸೊ ನೋಡೋಣ, ನಾನು ಟ್ರೈ ಮಾಡ್ತೀನಿ ಈ ಸಲ. ಬಟ್ ಅದೇ ನಂಗೆ ಮ್ಯಾನ್ಯುಯಲ್ ಕಾರ್ನು ಕಲಿಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ನಂಗೆ ಫಸ್ಟ್ ಸೆಕೆಂಡ್ಗೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಬಟ್ ನನಗೆ ಹೈಯರ್ ಗೇರ್ಸ್ಗೆ ಹೋದಂಗೂ ಸಡನ್ ಏನಾದರೂ ಈಗ ಹಂಪ್ಸ್ ಬಂದಾಗ ಬ್ರೇಕ್ ಹಿಡ್ದು ಮತ್ತೆ ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರಿಗೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಳ್ಳೋದು ನಂಗೆ ಬರಲ್ಲ. ಸೊ ಅದು ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಎಲ್ಲರೂ ಅನ್ಕೊತಾರೆ ಟ್ರಿಪಲ್ ರಶ್ ಬೈಕರು ಅವ್ರ ಹೆಂಡ್ತಿನೂ ಓಡಿಸ್ತಾರೆ. ಇಲ್ಲ, ನಂಗೆ ಆ್ಯಕ್ಚುಲಿ ಬೈಕೆಲ್ಲ ಬರಲ್ಲ. ಎಲ್ಲ ಓಡ್ಸೋಕ್ಕೆ ಬರುತ್ತೆ ಅಥವಾ ಕಲಿಬೋದು, ಕಲ್ತಿಲ್ಲ ಅನ್ನೋ ಥರ ಇರುತ್ತೆ ಕ್ವೆಶನ್ಸು. ಬಟ್ ಅದನ್ನು ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಭಯ, ಆ ಭಯ ಹೋಗಿಸ್ಕೊಬೇಕು. ಅದೇ ಹೇಳ್ದಂಗೆ ಹುಡುಗರು ಬೇಗ ಕಲಿತಾರೆ, ಬೇಗ ಕ್ಯಾಚ್ ಮಾಡ್ತಾರೆ. ಅಂದರೆ ಹುಡುಗಿಯರು ಮಾಡಲ್ಲ ಅಂತ ಅಲ್ಲ, ಮಾಡ್ತಾರೆ, ಆ ಥರನೂ ಇದ್ದಾರೆ. ಬಟ್ ನನಗೆ ಬರಲ್ಲ. ಸೊ ನಾವು 6K IIM ಒಂದು ಇವೆಂಟ್ ಇತ್ತು, ಲಾಸ್ಟ್ ಒಂದು 4-5 ಮಂತ್ಸ್ ಬ್ಯಾಕು ಹೋಗಿದ್ವಿ. ಸೊ ಆವಾಗ ಒಂದು ಕ್ವೆಶನ್ ಕೇಳಿದರು ಅಲ್ಲಿ, ಗರ್ಲ್ ಹೂ ಕುಕ್ಸ್, ಗರ್ಲ್ ಹೂ ರೈಡ್ ಅಂತ. ಸೊ ಅಲ್ಲಿ ಸುಮಾರು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿದ್ರು. ಎಲ್ಲರೂ ಏನು ಉತ್ತರ ಕೊಟ್ಟಂದ್ರೆ ಗರ್ಲ್ ಹೂ ರೈಡ್ಸ್ನೇ ಸೆಲೆಕ್ಟ್ ಮಾಡ್ತಾರೆ ಆದಿ ಅಂತ. ಗರ್ಲ್ ಹೂ ರೈಡ್ಸ್ ಅಂತಾನೆ ಎಲ್ಲ ಹೇಳಿದ್ರು. ಬಟ್ ಅಫ್ಕೋರ್ಸ್ ಆದಿಗೂ ಮದುವೆಗೆ ಮುಂಚೆ ರೈಡ್ ಮಾಡಬೇಕು, ಹುಡುಗಿ ಡ್ರೈವ್ ಮಾಡಬೇಕು, ಆ ಥರ ಇರಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ನಾನು ಕೂಡ ಅಂದ್ಕೊಂಡಿದ್ದೆ ಕಲಿಬೇಕು, ಸೊ ದಟ್ ಅವ್ರ ಜೊತೆ ರೈಡು ಬೈಕ್ ರೈಡು ಹೋಗಬಹುದು ಅಂತ. ಬಟ್ ಕಲಿಯೋಕ್ಕಾಗಿಲ್ಲ. ಸೊ ಇನ್ಮೇಲಾದ್ರೂ ಟ್ರೈ ಮಾಡ್ತೀನಿ, ನೋಡೋಣ. ಈಗ ಗ್ರೌಂಡ್ ಆಯಿತು, ನೆಕ್ಸ್ಟ್ ಹೈವೇ ಕಡೆ. ಯಾಕಂದರೆ ಗ್ರೌಂಡು ಜಸ್ಟ್ ಫೆಮಿಲಿಯರ್ ಆಗೋದಕ್ಕೆ, ಗ್ರೌಂಡಲ್ಲಿ ನಾವೇನು ಕಲಿಯೋಕ್ಕಾಗೋದಿಲ್ಲ. ಜಸ್ಟ್ ಯಾವುದು ಕಂಟ್ರೋಲ್ ಎಲ್ಲಿದೆ ಅಂತ ತಿಳ್ಕೊಳಕ್ಕೆ, ಸೇಫ್ ಫಾರ್ ಸೈಡ್ಗೆ. ಆ್ಯಕ್ಚುಯಲ್ ಡ್ರೈವಿಂಗ್ ಕಲಿಬೇಕಂದ್ರೆ ನೀವು ರೋಡ್ಗೆ ಹೋಗಲೇಬೇಕು. ವೆಹಿಕಲ್ಸ್ ಬರ್ತಾ ಇದೆ, ಹೋಗು, ವೆಹಿಕಲ್ಸ್ ಮುಂದೆ ಇರೋದು ರೋಡಲ್ಲಲ್ವಾ, ನಿಧಾನಕ್ಕೆ ಬಿಡು ಅಷ್ಟೇ. ಫ್ರೀಯಾಗಿ ಕೂತ್ಕೋ, ಏನಿಲ್ಲ, ನಿಧಾನಕ್ಕೆ ಬಿಡು. ನಾನು ಹೇಳ್ತೀನಿ, ಸ್ಟ್ರೈಟಾಗಿ ತಗೋ, ನಾನು ಇದೀನಿ, ತಲೆನೇ ಕೆಡ್ಸ್ಕೊಂಬಿಡ. ಅದನ್ನ ಹಚ್ಚು ನೀನು, ನಿಧಾನಕ್ಕೆ ನಿಧಾನಕ್ಕೆ ಹೋಗಿ ಬಿಡು. ಅದೇನು ರೋಡ್ಗೆ ಹೋಗ್ಬಿಡಲ್ಲ, ತುಂಬಾ ಡಿಸ್ಟೆನ್ಸ್ ಇರುತ್ತೆ ಪ್ರೀತಿ, ಬಿಡು. ಸ್ವಲ್ಪ ಆಕ್ಸಿಲರೇಷನ್ ತುಳಿ, ಸ್ವಲ್ಪ ಅಪ್ಪಲ್ವಾ ಅದು, ಆಕ್ಸಿಲೇಟರ್ ಕೊಡು. ಸ್ವಲ್ಪ ತುಳಿ, ಮತ್ತೆ ಬ್ರೇಕ್ ಮೇಲೆ ಕಾಲಿಡಿ. ಈಗ ಅದು ವೆಹಿಕಲ್ ಬರ್ತಾನೆ ಇರುತ್ತೆ, ನೀನು ಸ್ವಲ್ಪ ಮೂವ್ ಮಾಡ್ಕೋ. ಲೆಫ್ಟಿಗೆ ಫುಲ್ ಕಟ್ ಮಾಡು, ಸ್ವಲ್ಪ ಮೂವ್ ಮಾಡು. ಹಂಗ್ ಬ್ರೇಕ್ ಹೊತ್ತಿರ್ಬೇಡ, ಅವ್ರು ಹೋಗ್ತಾರೆ ರೈಟಲ್ಲಿ. ಸ್ಟೀರಿಂಗ್ ಫುಲ್ ತಿರುಗಿಸು, ಹೋಗು. ಈಗ ಬಿಡು, ಬ್ರೇಕ್ ಬಿಡು, ಹೋಗುತ್ತೆ. ಬಿಡೀಗ ರೋಡಿಗೆ ಎತ್ಕೋ, ಅಲ್ಲೇ ಲೆಫ್ಟಲ್ಲೇ ಹೋಗು, ರೈಟ್ಗೆ ಹೋಗ್ಬೇಡ, ಲೆಫ್ಟಲ್ಲೇ ಹೋಗು. ರೈಟ್ ಮಿರರ್ ನೋಡ್ಕೊಂಡು ಮುಂದೆ ಮೂವ್ ಮಾಡಿ, ರೈಟ್ ಹೋಗು ಅಷ್ಟೇ. ಏನು ಗೇರ್ ಚೇಂಜ್ ಮಾಡೋದಿಲ್ಲ, ಸಿಂಪಲ್ ಅಪ್ಪ ಓಡಿಸು. ನೀ ಬಾಡಿ ಸ್ಟಿಫ್ನೆಸ್ ಅಲ್ಲಿ ನನಗೆ ಗೊತ್ತಾಗತ್ತೆ ನೀನ್ ಎಷ್ಟು ಕಾನ್ಶಿಯಸ್ ಆಗಿದೆಯಾ ಅಂತ. ಫ್ರೀ ಆಗಿ ಕೂತ್ಕೊಂಡು ಓಡಿಸೋದು, ಮೈಂಡ್ ಫ್ರೀ ಮಾಡ್ಕೊಳ್ಳಮ್ಮ, ಬಾಡಿನೂ ಫ್ರೀ ಆಗುತ್ತೆ. ಬಾಡಿ ಮೈಂಡ್ ಎಲ್ಲ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡ್ರೆ ಓಡ್ಸಕ್ಕೆ. ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು, ಮುಂದೆ ಹೋಗು. ಇಂಡಿಕೇಟರ್ ಅದನ್ನ ಮೇಲೆ ಹೊತ್ತು, ಮೇಲೆ ತಳ್ಳು. ಹಂಗಲ್ಲ, ಒಳಗಲ್ಲ, ಮೇಲೆ. ಹಾ ಅಷ್ಟೇ. ಈಗ ಇಲ್ಲಿ ಸ್ಲೋ ಮಾಡ್ಕೋ, ಲೆಫ್ಟಿಗೆ ಬಾ, ಸ್ಲೋ ಮಾಡ್ಕೋ, ನಿಂತ್ಕೋ, ಹೋಗ್ಲಿ. ಅವಾಗ ನಿಲ್ಸ್ಕೋ, ಈಗ ನಿಲ್ಸ್ಕೋ, ಇನ್ನು ಮುಂದೆ ಹೋಗು. ಬಿಡು, ನಾನು ಮಾಡ್ತೀನಿ ಟರ್ನ್. ಬಿಡು, ಬ್ರೇಕ್ ಬಿಡು, ಕ್ಲಚ್ ನಿಧಾನಕ್ಕೆ ಬ್ರೇಕ್ ಬಿಡು. ಮುಂದಕ್ಕೆ ಹೋಗು. ಫುಲ್ ಸ್ಟೀರಿಂಗ್ ಲೆಫ್ಟ್ ಕಟ್ ಮಾಡು, ಫುಲ್ ಕಟ್ ಮಾಡು. ಇನ್ನೊಂದು ಚೂರು ಮುಂದೆ ಹೋಗಿ ಕಟ್ ಮಾಡಬೇಕು. ಮಾಡಬೇಕಿತ್ತು, ಇಟ್ಸ್ ಓಕೆ. ನಿಧಾನಕ್ಕೆ ಹೋಗು, ಹಂಗೆ ಅಷ್ಟೇ. ಹೋಗಮ್ಮ, ಹೋಗು, ನಿಂತ್ಕೊಂಡು ನೀನು, ಏನಾಗಲ್ಲ. ಮುಂದೆ ವೆಹಿಕಲ್ ಬಂದರೆ ಕೆಳಗೆ ಸ್ಲೋ ಮಾಡ್ಕೊಂಡು ಕೆಳಗೆ ಇಳಿಸು ಅಷ್ಟೇ. ಇಷ್ಟರಲ್ಲೇ ಹೋಗಿ, ಏನು ತೊಂದರೆ ಇಲ್ಲ. ನಿಂತ್ಕೊಂಡು ಆಕ್ಸಿಲೇಟರ್ ತುಳಿ, ಹೋಗ್ಲಿ ಒಂದು 45 ಕಿಲೋಮೀಟ್ರ್ ಅಷ್ಟೇ. ಏನಾಗೋದಿಲ್ಲ, ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯ? ಇಲ್ಲೇನು ವೆಹಿಕಲ್ ಇಲ್ಲ ಅಲ್ವಾ, ನೀ ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡ್ಬೋದು ಸ್ಪೀಡ್ನ. ಈಗ ಅಲ್ಲಿ ಏನೋ ಲಾರಿನೋ ಗೇರೇನೋ ಬರ್ತಿದೆಯಲ್ವಾ, ಹೋಗು ಅಲ್ಲಿವರೆಗೂ. ಸ್ವಲ್ಪ ಕೆಳಗೆ ಇಳಿಸ್ಬೇಡ, ಇಲ್ಲೇನೆ ಹೋಗು, ರೋಡಲ್ಲಿ ಏನಾಗಲ್ಲ. ಜಾಗ ಇದೆ, ಹೋಗು, ಏನಾಗಲ್ಲ. ನಾ ಹಿಡಿತೀನಿ, ಹೋಗು. ಸ್ಲೋ ಮಾಡ್ಕೋ, ಈಗ ಹಳ್ಳ ಇದೆ, ಫುಲ್ ನಿಲ್ಲಿಸ್ಕೋ, ಫುಲ್ ಸ್ಲೋ ಮಾಡ್ಕೋ, ಕುಣಿಸ್ಬೇಡ. ರೋಡಲ್ಲೇ ಹೋಗು, ಯಾಕೆ ಸೈಡಿಗೆ ಬರ್ತಿದ್ಯಾ ಪ್ರೀತಿ? 15 ಲಕ್ಷ ಟ್ಯಾಕ್ಸ್ ಕಟ್ಟಿದೀವಿ, ಸ್ಲೋ ಮಾಡ್ಕೋ. ಸ್ಲೋ ಮಾಡಿದ್ದೀನಿ, ಇನ್ನೂ ಮಾಡ್ಬಿಟ್ಟು ಬಿಡ್ಬೇಕು, ಹಳ್ಳ ಜಾಸ್ತಿ ಇದ್ರೆ. ನಿಧಾನಕ್ಕೆ ಹೋಗು. ಆಕ್ಸಿಲೇಟರ್ ಮಾಡಿ ಹೋಗುತ್ತೆ. ಈಗ ತುಳಿ,
ಒಂದು ಸ್ವಲ್ಪ ಇದು ಹಿಡಿತೀನಿ ಗಲೀಜು ತುಳಿಯೋದು ಬೇಡ. ಕಾರ್ ನಾನು ಮಾಡ್ತೀನಿ, ನೀನು ಆಕ್ಸಲರೇಷನ್ ಬಿಡು, ಸ್ವಲ್ಪ ಸ್ಲೋ ಮಾಡು. ಇದೆಲ್ಲ ನೀನು ಎದ್ರುಕೋಬೇಡ ಹಂಗೆ. ಬಾಡಿ ಒಂದು ಅಂದಾಜು ಇಟ್ಕೋ ವೆಹಿಕಲ್ದು, ಅಲ್ಲಿ ಹೋಗ್ಬೋದು ಎಲ್ಲೋ ಗೊತ್ತಾಗುತ್ತೆ. ಈಗ ಆದಿತ್ಯ ಎಲ್ಲಿ ಕೂತಿದ್ದಾನೆ ಹಾ. ಅಲ್ಲೇ ಟೈರ್ ಇರೋದು ಕೆಳಗಡೆ. ಕರೆಕ್ಟ್. ಆ ಟೈರು ಎಡಗಡೆ ನಿಮ್ಗೆ ಬಾರಿ ಇಲ್ವಾ? ಸ್ವಲ್ಪ ಫಾಸ್ಟ್ ಆಗಿ ತುಳಿ, ಲಾರಿ ಮುಂಚೆ ಹೋಗ್ಬೋದು. ಸ್ವಲ್ಪ ಫಾಸ್ಟ್ ಆಗಿ ತುಳಿ, ಲಾರಿ ಬರಕ್ ಮುಂಚೆ ಪಾಸ್ ಆಗತ್ ಕಾರು. ಇಳಿಸ್ತಿದ್ಯಾ ಕೆಳಗೆ? ಕೆಳಗಿಳಿಸ್ಬೇಡ, ಹೋಗಮ್ಮ. ಪ್ರೀತಿ ಅವ್ರಿಗೆ ಬೇಕಷ್ಟು ಜಾಗ ಇರುತ್ತೆ, ರೋಡಲ್ಲೇ ಹೋಗು. ಹ್ಮ್. ಫುಲ್ ಲೆಫ್ಟ್ ಅಲ್ಲಿ ಇದೆಯಾ ನೀನು? ನೀವು ವೈಟ್ ಲೈನ್ ಇದೆ ಅಲ್ವಾ, ಹಾ. ಆ ನೇರದಲ್ಲಿ ಟೈರ್ ಇರುತ್ತೆ. ಈಗ ಇವಾಗ ಆದಿತ್ಯ ಕೂತಿರೋ ಜಾಗದಲ್ಲಿ ಅವ್ನು ಎಡಗಡೆ ತೊಡೆಗೆ ಕರೆಕ್ಟಾಗಿ ಟೈರ್ ಇರೋದು ವೀಲು. ನೆಕ್ಸ್ಟ್ ಟೈರ್ ಮೇಲೆ ಆದ್ರೆ ನೀನು ರೈಟಿಗೆ ಲೆಫ್ಟಿಗೆ ಇಳಿಯೋದಕ್ ಮುಂಚೆ ಯಾವತ್ತು ಮಿರರ್ ನೋಡ್ಬೇಕು ಒಂದ್ಸಲ. ನಂಗೆ ರೋಡ್ ತುಂಬಾ ನಮ್ ಕಾರೇ ಇದೆ ಅನ್ನೋ ತರ. ಇಲ್ಲ ರೈಟ್ ಕಡೆ ಹೋಗು ನೀನು. ಅವ್ನು ಎಡಗಡೆ ಇದ್ದಾನಲ್ವಾ, ಈಗ ಬಾ ಸೆಂಟ್ರಿಗೆ ಅಷ್ಟೇ. ರೋಡ್ ತುಂಬಾ ಕಾರ್ ಇದ್ರೆ ತೊಂದ್ರೆ ಇಲ್ಲ, ಇಲ್ಲಿ ಹಾಕು ಸೈಡ್ಗೆ. ನಾನು ನೋಡಿ ನೀನು ಒಳಗಡೆ ಇಂಟೀರಿಯರ್ ನೋಡ್ಬೇಡ, ಎಕ್ಸ್ಟರ್ನಲ್ ನೋಡ್ಬೇಕು ನೀನು. ಸ್ಲೋ ಮಾಡ್ಕೋ, ಫುಲ್ ಸ್ಲೋ ಮಾಡು. ಸ್ಲೋ ಇಳಿಸ್ಲಾ? ಮಾಡು. ಇಳಿಸು, ಏನಾಗಲ್ಲ. ಇವಾಗ ನಿಲ್ಸು, ಸ್ಟಾಪ್ ಮಾಡು. ಹಿಂಗೆ ಅದು ಒತ್ತಿದ್ರೆ ಏನಾಗುತ್ತೆ, ಕರೆಕ್ಟಾಗಿ ಬ್ರೇಕಿಂಗ್ ಮಾಡ್ದಂಗಲ್ಲ. ಆಯ್ತು, ನಾನೇನು ಬೈದಿಲ್ಲಪ್ಪ ಇವತ್ತು. ಇದಿಲ್ಲ ಬೈದಿಲ್ಲ. ಏನು ಮಾಡಿಲ್ಲ, ಕೊಟ್ಟರೆ ಇನ್ನೊಂದು ಹೋಗುತ್ತೆ ಅದು. ಸೊ ಬಾಯ್ಸ್, ಹೇಗಿತ್ತು ಡ್ರೈವ್ ಎಕ್ಸ್ಪೀರಿಯನ್ಸು? ಸುಮ್ಮನೆ ನಿಮ್ಗೆ ಒಂದ್ಸಲ ತೋರಿಸಿದೆ. ನನಗೆ ಕಲಿಯೋದಕ್ಕೆ ತುಂಬಾ ಇದೆ, ನೋಡೋಣ. ನಾನು Seat belt ಓಡ್ಬಿಟ್ಟೆ, ನನ್ನ ಮನಸ್ಸು ಪ್ರಿಪೇರ್ ಆಗಿಲ್ಲ.